ವರ್ಷಗಳಿಂದ ನಾನು ಚಿಕ್ಕ ವಯಸ್ಸಿಂದ ನಗರದ ಭಾಗದಲ್ಲಿ ಭಾಳಷ್ಟು ಜನರ ಒಂದು ಸಮಸ್ಯೆ ಏನಾಗಿತ್ತು ಅಂದರೆ ಖಾತಾ ಸಮಸ್ಯೆ ಆಗಿತ್ತು. ಎಲ್ಲ ಡಾಕ್ಯುಮೆಂಟ್ಸು ಕರೆಕ್ಟಾಗಿದ್ದರೆ ಅದನ್ನು ಖಾತಾ ಅಂತ ಕರೀತಿದ್ರು. ಆದರೆ ಚಿಕ್ಕಬಳ್ಳಾಪುರದಲ್ಲಿ ಇವತ್ತಿಗೂ ಡಾಕ್ಯುಮೆಂಟ್ ಸಮಸ್ಯೆಯಿಂದ ಇಲ್ಲ ಅವರು ಸರಿಯಾಗಿ ಟೌನ್ ಪ್ಲ್ಯಾನಿಂಗ್ ಅಪ್ರೂವಲ್, DC ಕನ್ವರ್ಷನ್ ಅಪ್ರೂವಲ್ ತಗೊಳ್ಳದೆ ಕಟ್ಟಿರೋದ್ರಿಂದ ಸರಿಸುಮಾರು 10ರಿಂದ 14 ಸಾವಿರ ಪ್ರಾಪರ್ಟೀಸ್ಗೆ ಖಾತಾನೇ ಇಲ್ಲ. ಏನೋ ಸೇಲ್ ಡೀಡ್ ಇರುತ್ತೆ ಅಷ್ಟು ಬಿಟ್ಟರೆ. ಆದರೆ ಪ್ರತಿ ಸಲ ಬಂದು ಖಾತಾ ಮಾಡಿಕೊಡಿ, ನಗರಸಭೆಯಲ್ಲಿ ಖಾತಾ ಮಾಡಿಕೊಡ್ತಿಲ್ಲ ಅನ್ನೋ ಸಂದೇಹ ಇತ್ತು. ನಾನು ಶಾಸಕನಾದ ಮೇಲೆ ಈ ಸಮಸ್ಯೆ ಫೇಸ್ ಮಾಡಿದ್ವಿ. ಇದನ್ನೆಲ್ಲ ಸರ್ಕಾರದ ಗಮನಕ್ಕೆ ತಂದ್ವಿ. ಜನವರಿ 7ನೇ ತಾರೀಕು ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಕೃಷ್ಣ ಬೈರೇಗೌಡ ಸಾಹೇಬರು, ನಮ್ಮ ಉಸ್ತುವಾರಿ ಸಚಿವರು ಎಲ್ಲರೂ ಸೇರಿ ಒಂದು ಉಪಸಮಿತಿ ಫ್ರೇಮ್ ಮಾಡಿ 2007ರಲ್ಲಿ BBMPಯಲ್ಲಿ ಖಾತಾ ಇಲ್ಲದೆ ಇರೋರಿಗೆ B ಖಾತಾ ಅಂತ ಕೊಡ್ತಿದ್ರು. ಈ ಅರ್ಬನ್ನಲ್ಲಿ ನಾವು ಮುನ್ಸಿಪಾಲ್ಟೀಸಲ್ಲಿ ಏನು ಮಾಡೋದು ಅಂದಾಗ ಮೊನ್ನೆ 10ನೇ ತಾರೀಕು ಒಂದು ನೋಟಿಫಿಕೇಷನ್ ಬಿಟ್ಟರು. ಇವತ್ತು ನಿನ್ನೆ ರಾತ್ರಿ ಗೆಜೆಟ್ ಫೈನಲ್ ಬಿಟ್ಟಿದ್ದಾರೆ. ನಿನ್ನೆ ರಾತ್ರಿ ಗೌರ್ಮೆಂಟ್ ಗೆಜೆಟ್ ನೋಟಿಫಿಕೇಷನ್ ಅಫಿಷಿಯಲಿ ಬಿಟ್ಟಿದ್ದಾರೆ. ಈ ಗೆಜೆಟ್ ಪ್ರಕಾರ ಈಗ 100% ಎಲ್ಲ ಪ್ರಾಪರ್ಟಿ ಡೀಟೇಲ್ಸ್ ಇದ್ದರೆ ಖಾತಾ ಕೊಡ್ತೀವಿ. ನನಗೆ ಗೊತ್ತಿರೋ ಪ್ರಕಾರ ಟೌನಲ್ಲಿ ಎಲ್ಲರೂ ಖಾತಾ ತೊಗೊಂಡ್ಬಿಟ್ಟಿದ್ದಾರೆ. ಆದರೆ ಮೋರ್ ದೆನ್ 10,000 10,000ಕ್ಕೂ ಹೆಚ್ಚು ಜನ ಈಗ ಯಾವ ಡಾಕ್ಯುಮೆಂಟ್ ಇದ್ದರೂ ನಾವೀಗ B ಖಾತಾ ಮಾಡಿಕೊಡ್ಬೇಕು ಅವ್ರಿಗೆ. ಇದಕ್ಕೆ ಡೆಡ್ಲೈನು ನಮಗೆ 90 ದಿನ ಇದೆ. ಡೆಡ್ಲೈನ್ 90 ದಿನ ಇದೆ, 3 ತಿಂಗಳು. ಸೊ ಈಗ ಇದರಲ್ಲಿ ಇದೇನು ಹೇಳುತ್ತೆ, ದಯವಿಟ್ಟು ಎಲ್ಲ ಚಿಕ್ಕಬಳ್ಳಾಪುರದ ಜನತೆ ಇದರಲ್ಲಿ the property tax, cesses and penalty collected therefrom shall be maintained in Form 3 to be called Property Register A. ಇಲ್ಲಿ ಹೇಳ್ತಾರೆ, the acknowledgement or extract under subsection 3 of section 106 of the act shall be in the form of 3 for Property Register A. ಖಾತೆಗೆ ನಮೂನೆ 3ರಲ್ಲಿ ಮತ್ತು B ಖಾತೆಗೆ ಫಾರಂ 3A, ಫಾರ್ಮ್ 3A ಪ್ರಕಾರ B ಖಾತಾ ಕೊಡ್ತಾರೆ. ಈಗ ಚಿಕ್ಕಬಳ್ಳಾಪುರದಲ್ಲಿ ಪ್ರತಿ ಪ್ರಾಪರ್ಟಿಗೂ ನಾವು B ಖಾತಾ ಕೊಡೋಕ್ಕೆ ಸರ್ಕಾರ ಗೆಜೆಟ್ ನೋಟಿಫಿಕೇಷನ್ ಹೊರಡಿಸಿದೆ. ನಾನು ಈ ವಿಚಾರಕ್ಕೆ ನಮ್ಮ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಕೃಷ್ಣ ಬೈರೇಗೌಡ ಸಾಹೇಬರಿಗೆ ಮತ್ತು ಇದನ್ನು ಇಷ್ಟು ಬೇಗ ತ್ವರಿತಗತಿಯಲ್ಲಿ ಬರೋದಕ್ಕೆ ನಮ್ಮ MCS ಸಾಹೇಬರು ಭಾಳ ಪ್ರಮುಖ ಕಾರಣ. ಯಾಕೆಂದರೆ ಚಿಂತಾಮಣಿ ಆಗಲಿ ನಾವಾಗಲಿ ಭಾಳ ಸಫರ್ ಆಗ್ತಿದ್ವಿ. ಸರ್, ಜನ ಕೇಳ್ತಿದ್ದಾರೆ, ನಾವೇನು ಆನ್ಸರ್ ಮಾಡೋಕ್ಕಾಗ್ತಿಲ್ಲ ಅಂತ. ಸೊ ಕಂಪ್ಲೀಟ್ ಚಿಕ್ಕಬಳ್ಳಾಪುರದ್ದು 3 ತಿಂಗಳಲ್ಲಿ ನಾವು B ಖಾತಾ ಮಾಡಿಕೊಡ್ತೀವಿ. ಆದರೆ ಇಲ್ಲೊಂದು ಚಾಲೆಂಜ್ ನಮಗೆ ಎದುರಾಗಿದ್ದೇನು ಅಂದರೆ, ಬಡವ್ರಿಗೆ, ಮಿಡಲ್ ಕ್ಲಾಸ್ ಅವ್ರಿಗೆ ಇವರು ದಲ್ಲಾಳಿಗಳ ಮುಖಾಂತರ ಹೋಗಿ ಎಲ್ಲಿ ಬಡವರು, ಮಿಡಲ್ ಕ್ಲಾಸ್ ಅವರು ಇವರೆಲ್ಲ ಸಫರ್ ಆಗಿಬಿಡ್ತಾರೆ ಅನ್ನೋ ಆತಂಕ ನನ್ನದು. ಆ ಕಾರಣಕ್ಕೆ 100% ಟ್ರಾನ್ಸ್ಪರೆನ್ಸಿ ತರ್ತಿದ್ದೀವಿ. ಟ್ರಾನ್ಸ್ಪರೆನ್ಸಿ ಏನು ಅಂದರೆ ಯಾವ ಥರ ಮಾಡ್ತಿದ್ದೀವಿ, ಈಗ ಸೈನಿಂಗ್ ಅಥಾರಿಟಿ ನಗರಸಭೆ ಕಮಿಷನರರು, ನಾವೆಲ್ಲರೂ ನಗರಸಭೆ ಸದಸ್ಯರನ್ನ ವಿಶ್ವಾಸಕ್ಕೆ ತಗೊಂಡು ಮಾಡ್ತೀವಿ. ಆದರೆ ಇಲ್ಲಿ ಟ್ರಾನ್ಸ್ಪರೆನ್ಸಿಗೋಸ್ಕರ ₹1 ಎಲ್ಲೂ ಈ B ಖಾತಾಲ್ಲಿ ಕರಪ್ಷನ್ ನಡಿಬಾರ್ದು. ಆ ಕಾರಣಕ್ಕೆ ನಾನೇನು ತೀರ್ಮಾನ ಮಾಡಿದ್ದೀನಿ, ಇದೇ ತಿಂಗಳು 20ನೇ ತಾರೀಕು, 21ನೇ ತಾರೀಕು, 22ನೇ ತಾರೀಕು 31 ವಾರ್ಡಲ್ಲೂ ನಗರಸಭೆ ಟೀಮ್ ಒಂದು ನಾವು ಲೊಕೇಶನ್ ಹಾಕ್ಕೊತೀವಿ. ಮಾಧ್ಯಮದವರು ತಾವು ಗಮನಿಸ್ಬೋದು. ವಾರ್ಡ್ ನಂಬರ್ 1 ವಾಪ್ಸಂದ್ರಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ವಾರ್ಡ್ ನಂಬರ್ 2 ರೇಷ್ಮೆಗೂಡು, ಈ ಥರ 30 ವಾರ್ಡ್ಗೂ ಒಂದು ಲೊಕೇಶನ್ ಇದೆ. ಇದು ನಾಳೆ ಪ್ರತಿ ಮನೆಗೂ ಪಾಂಪ್ಲೆಟ್ ಹಂಚ್ತೀವಿ. ಫಾರ್ ಎಕ್ಸಾಂಪಲ್ ವಾರ್ಡ್ ನಂಬರ್ 1 ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಾಪ್ಸಂದ್ರದಲ್ಲಿ ನಮ್ಮ ನಗರಸಭೆಯವರು 20ನೇ ತಾರೀಕು, 21, 22 ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಆ ಲೊಕೇಶನಲ್ಲಿ ಕೂರ್ತಾರೆ ನಗರಸಭೆ ಸ್ಟಾಫ್. ಅವರು ಇಲ್ಲಿ ಮಾಧ್ಯಮದವರೆಗೂ ಮುಕ್ತ ಆಹ್ವಾನ ಇದೆ. ಅವ್ರು ಬಂದು ವಾರ್ಡ್ ನಂಬರ್ 1 ಅವರೆಲ್ಲ ತಮ್ಮ ಡೀಟೇಲ್ಸ್ನ ದಯವಿಟ್ಟು ಅಲ್ಲಿ ಕೊಡಿ. ಯಾವುದೇ ಕಾರಣಕ್ಕೆ ನಗರಸಭೆ ಹತ್ರ ಬರೋದು, ಜನರಲಾಗಿ ನನ್ನ ಇದೇನಂದರೆ ನಗರಸಭೆ ಹತ್ರ ಪದೇ ಓಡಾಡಿದ್ರೆ ದಲ್ಲಾಳಿಗಳ ಕಾಟ ಜಾಸ್ತಿ ಆಗುತ್ತೆ. ನಾನೇನು ಮಾಡ್ತಿದ್ದೀನಿ, ಈ ಮಂತ್ 20, 21, 22 3 ದಿನ ಅವಕಾಶ ಕೊಡ್ತೀನಿ. ದಯವಿಟ್ಟು ಈ 3 ದಿನದಲ್ಲೇ ನಿಮ್ಮ ವಾರ್ಡಲ್ಲಿ ಈ ಲೊಕೇಶನಲ್ಲಿ ನಿಮ್ಮ ಮನೆಗೆ ಪಾಂಪ್ಲೆಟ್ 2 ದಿನದಲ್ಲಿ ಕಳಿಸ್ಕೊಡ್ತೇನೆ, ಚೆಕ್ ಲಿಸ್ಟ್ ಸಮೇತ. ಪ್ರತಿ ಮನೆಗೂ ಪಾಂಪ್ಲೆಟು ನಾಳೆ ಅಥವಾ ನಾಳಿದ್ದಿಂದ ಹಂಚ್ತೀವಿ. ತಾವು ಕೊಟ್ಟ ಮೇಲೆ ಯಾವುದೇ ಕಾರಣಕ್ಕೆ ದಲ್ಲಾಳಿಗರನ್ನ ನಗರಸಭೆಗೆ ನಾವು ಅಲೋ ಮಾಡಲ್ಲ. ಇಷ್ಟು ಡಾಕ್ಯುಮೆಂಟ್ಸ್ನ ನಗರಸಭೆ ಕಮಿಷನರ್ ಅವ್ರು ಹ್ಯಾಂಡಲ್ ಮಾಡ್ತಾರೆ. ತಗೊಂಡ ನಂತರ ನಾವೇನು ಮಾಡ್ತೀವಿ,
ಲಿಸ್ಟ್ ಪಬ್ಲಿಷ್ ಮಾಡ್ತೀವಿ. ನಮಗೆ ವಾರ್ಡ್ ನಂಬರ್ 1ಇಂದ ಇಷ್ಟು ಅರ್ಜಿ ಬಂದಿದೆ, ಇಂಥ ಹೆಸರು ಬಂದಿದೆ, ವಾರ್ಡ್ ನಂಬರ್ 2ಇಂದ ಇಷ್ಟು ಬಂದಿದೆ, 3ಇಂದ ಇಷ್ಟು ಬಂದಿದೆ, ಈ ಥರ ಒಂದು ಅರ್ಜಿ. ಯಾವುದಾದ್ರೂ 1-2 ಟೆಕ್ನಿಕಲ್ ಸಮಸ್ಯೆ ಇದ್ದರೆ ಆ ಹೆಸರು ಸಮೇತ ಮೀಡಿಯಾ ಮುಂದೆ ನಾವು ಪಬ್ಲಿಷ್ ಮಾಡ್ತೀವಿ. ಇದು ಮೊದಲ ಹಂತ. ಯಾಕೆಂದರೆ ಯಾವುದಿದೆಯೋ ಅದನ್ನು ಟ್ರಾನ್ಸ್ಪರೆಂಟಾಗಿ ಮೀಡಿಯಾ ಮುಂದೆ ಇಡ್ತೀವಿ. ಅದಾದಮೇಲೆ ನಾವೀಗ GPS ಮಾಡಬೇಕು ಖಾತಾ ಕೊಡೋಕ್ಕೆ. ಅದನ್ನೆಲ್ಲ ಇಮಿಡಿಯೇಟ್ ಮ್ಯಾನ್ ಪವರ್ ಹೈರ್ ಮಾಡಿ ಈ 90 ದಿನದಲ್ಲಿ ದಯವಿಟ್ಟು ನಾನು ಜನತೆಗೆ ಕೈ ಮುಗಿದು ವಿನಂತಿಸ್ತೇನೆ, ತಮ್ಮ ಡಾಕ್ಯುಮೆಂಟ್ಸ್ನ ತಮ್ಮ ವಾರ್ಡಲ್ಲಿ ಕಲೆಕ್ಟ್ ಮಾಡ್ತೀವಿ. ತಮ್ಮ ವಾರ್ಡಲ್ಲಿ ಎಲ್ಲಿ ನಾವು ಕಲೆಕ್ಟ್ ಮಾಡಿದ್ದೀವೋ ಡಾಕ್ಯುಮೆಂಟ್ಸ್ನ ಅಲ್ಲೇ ಬಂದು ನಾವು ಸಂಬಂಧಪಟ್ಟ ಸದಸ್ಯರನ್ನ ವಿಶ್ವಾಸಕ್ಕೆ ತಗೊಂಡು ಖಾತಾನ ಅಲ್ಲೇ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ತಾವು ಯಾವುದೇ ಕಾರಣಕ್ಕೆ ನಗರಸಭೆ ಹತ್ರ ಪದೇ ಪದೇ ಬರೋಕ್ಕೆ ಹೋಗಬೇಡಿ, ಬರೋ ಅವಶ್ಯಕತೆ ಇಲ್ಲ. ತಾವು ಪದೇ ಪದೇ ನಾವೊಂದು ಡೇಟ್ ಡಿಕ್ಲೇರ್ ಮಾಡ್ತೀವಿ, 90 ಡೇಸ್ ಇದೆ. ಪ್ರಿಯಾರಿಟಿ ವೈಸ್ ವಾರ್ಡ್ಸ್ ಇಟ್ಕೊಂಡು 90 ದಿನದ ಒಳಗಡೆ ಮತ್ತೆ ಪ್ರೆಸ್ ಮೀಟ್ ಮಾಡಿ, ನೋಡಿ ಇವತ್ತು 1ನೇ ವಾರ್ಡು, 2ನೇ ವಾರ್ಡು, 20ನೇ ವಾರ್ಡು, 25ನೇ ವಾರ್ಡು, 30ನೇ ವಾರ್ಡು ನಾವು ಅನೌನ್ಸ್ ಮಾಡಿ ಅದೇ ಜಾಗದಲ್ಲಿ ಮಾಧ್ಯಮದವರ ಮುಂದೆ ನಗರದ ಬಹುದಿನಗಳ ಸಮಸ್ಯೆ ಬಿ ಖಾತಾನ ಭ್ರಷ್ಟಾಚಾರ ಇಲ್ಲದೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ನಗರಸಭೆ ಕಮಿಷನರ್ ಸೈನಿಂಗ್ ಅಥಾರಿಟಿ, ನಾನು ಈ ತಾಲೂಕಿನ ಮೊದಲ ಪ್ರಜೆ, ಶಾಸಕ, ಮತ್ತು ನಾನೆಲ್ಲರೂ ನಗರಸಭೆಯವ್ರನ್ನ ವಿಶ್ವಾಸಕ್ಕೆ ತೊಗೊಂಡು ಮಾಡ್ತೀನಿ. ಆದರೆ ಇಲ್ಲಿ ಎಳ್ಳಷ್ಟು ಕೂಡ ನಾನು ಜನಸಾಮಾನ್ಯರಿಗೆ ವಿನಂತಿಸ್ತೇನೆ, ತಾವು ನಗರಸಭೆಗೆ ಹೋಗಿ ಯಾರಾದರೂ ದಲ್ಲಾಳಿಗಳು ಇದು ನೀವು ನೋಡಿ ಬಿ ಖಾತಾ ಮಾಡ್ಕೊಳ್ಳೋಕ್ಕೆ ನಾವೇನು ಎಲ್ಲ ಡಾಕ್ಯುಮೆಂಟ್ಸು ಕೇಳಲ್ಲ. ಏನು ಕಮಿಷನರ್ ಅವರೇ, ಕೆಲವು ಡಾಕ್ಯುಮೆಂಟ್ಸ್ ಇದ್ದರೂ ನಾವು ಬಿ ಖಾತಾ ಮಾಡ್ಕೊಡ್ತೀವಿ, ಚೆಕ್ ಲಿಸ್ಟ್ ಕೊಡ್ತೀವಿ, ಪಾಂಪ್ಲೆಟಲ್ಲಿ ಚೆಕ್ ಲಿಸ್ಟ್ ಪಬ್ಲಿಷ್ ಮಾಡ್ತೀವಿ, ಮನೆ ಮನೆಗೂ ತಲುಪಿಸ್ತೀವಿ, ಮತ್ತು ಇದನ್ನು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಬರ್ತೀವಿ. ದಯವಿಟ್ಟು ಆ 3 ಡೇಸಲ್ಲೇ ಕೊಡಿ. ಯಾಕೆಂದರೆ ಗೌರ್ಮೆಂಟ್ ಎಂಪ್ಲಾಯೀಸ್ ಎಲ್ಲ 9 ಗಂಟೆಗೆ ಡ್ಯೂಟಿಗೆ ಹೋಗ್ತಾರೆ, ಅದಕ್ಕೆ 7ಗೆ ಹಾಕಿದ್ದೀನಿ ಸರ್. 7 to 1 o'clock ಇರುತ್ತೆ. ನೋಡೋಣ, ಅದೇನಾದರೂ ಆಗಲಿಲ್ಲ ಅಂದರೆ 1 or 2 ಡೇಸ್ ಎಕ್ಸ್ಟೆಂಡ್ ಮಾಡ್ತೀವಿ. ಮತ್ತು ಅದೇ ಜಾಗದಲ್ಲಿ ಲಿಸ್ಟ್ ಪಬ್ಲಿಷ್ ಮಾಡ್ತೀನಿ, ಮತ್ತು ಅದೇ ಜಾಗದಲ್ಲಿ ಹೋಗಿ ಖಾತಾ ಕೊಡ್ತೀವಿ. ಈಗ ಏನಾಗುತ್ತೆ, ಅವ್ರು ಪದೇ ಪದೇ ಅಲೆದಾಗ ದಲ್ಲಾಳಿಗಳು ಅವ್ರನ್ನ ಮಿಸ್ಯೂಸ್ ಮಾಡ್ಕೊತಾರೆ. ನಾನು ಚಿಕ್ಕಬಳ್ಳಾಪುರದ ಜನತೆಗೆ ನಿಮ್ಮ ಮನೆ ಮಗನಾಗಿ ನಾನು ಅಶ್ಯೂರೆನ್ಸ್ ಕೊಡ್ತೀನಿ, ನಿಮ್ಮ ಮನೆ ಬಾಗಿಲಿಗೆ ನಾನು ನಿಮ್ಮ ಸಂಬಂಧಪಟ್ಟ ಸದಸ್ಯರು ಅವ್ರು ಯಾರೇ ಇರ್ಬೋದು, ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ನಿಮ್ಮ ಮನೆ ಹತ್ರ ಖಾತೆ ನಾನು ತಂದು ಕೊಡ್ತೀನಿ. ಭಯ ಬೀಳಬೇಡಿ, ಯಾರಿಗೂ ನಂಬಿ ಯಾರಿಗೂ ₹1 ಕಾಸು ಕೊಡಬೇಡಿ.